ಸ್ನೇಹಿತರೆ, ನಿಮಗೆ ಯಾರಾದರೂ ಶೇಕ್ ಹ್ಯಾಂಡ್ ಮಾಡಿದಾಗ ಸುರಕ್ಷಿತವಾದಂತ ಭಾವನೆ ಬರುತ್ತಾ? ಅಥವಾ ಅಸುರಕ್ಷಿತನಾಗಿದ್ದೀನಿ ಅನ್ನುವಂತ ಭಾವನೆ ಬರುತ್ತಾ? ಅಥವಾ ಈ ಶೇಕ್ ಹ್ಯಾಂಡ್ ನ ಹಿಂದಿರುವ ಸೈಕಾಲಜಿ ಏನು? ಕೆಲವೊಬ್ಬರು ಬಿಗಿಯಾಗಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಅಥವಾ ಇನ್ನೊಬ್ರು ಸಡಿಲವಾಗಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಕೆಲವೊಬ್ಬರ ಕೈಗಳು ತಂಪಾಗಿರತ್ವೆ, ಆ ಒಂದು ಶೇಕ್ ಹ್ಯಾಂಡ್ ನಿಂದಾನೇ ನಾವು ಭಯಗೊಳ್ತೇವೆ. ಕೆಲವೊಬ್ರು ಮೃದುವಾಗಿ ಮತ್ತು ಬಿಸಿಯಾಗಿ ಇರುವಂತ ಕೈಯಿಂದ ಶೇಕ್ ಹ್ಯಾಂಡ್ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲ ಶೇಕ್ ಹ್ಯಾಂಡ್ ಗಳ ಹಿಂದಿರುವ ಸೈಕಾಲಜಿ ಏನು? ಈ ವಿಡಿಯೋದ ಕೇಳುಗರು ಶಕುಂತಲಾ ಎಂಆರ್ ಅನ್ನುವರ ಕೋರಿಕೆಯ ಮೇರೆಗೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಇದನ್ನ ಶಕುಂತಲಾ ಎಂಆರ್ ಅವರಿಗೆ ಅರ್ಪಿಸಲಾಗ್ತಾ ಇದೆ. ಅವರು ಕಮೆಂಟ್ ಬಾಕ್ಸ್ ನಲ್ಲಿ ಈ ವಿಷಯಕ್ಕೆ ಕುರಿತಾಗಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು. ಅದಕ್ಕಾಗಿನೇ ನಾವು ಈ ವಿಡಿಯೋದ ಸಂಚಿಕೆಯನ್ನ ಅವರಿಗೆ ಮುಡಿಪಾಗಿಡ್ತಾ ಇದ್ದೇವೆ. ಬನ್ನಿ ಈ ವಿಡಿಯೋದಲ್ಲಿ ಶೇಕ್ ಹ್ಯಾಂಡ್ ಹಿಂದಿರುವ ರಹಸ್ಯವಾದ ಸೈಕಾಲಜಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು, ಸೇಫ್ಟಿ ಸಿಗ್ನಲ್ಸ್ ಇನ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಶೇಕ್ ಹ್ಯಾಂಡ್ ಅನ್ನುವಂಥದ್ದು ನಡೆದುಕೊಂಡು ಬಂದಿದೆ. ಯಾಕಂದ್ರೆ ಈ ಹಿಂದೆ ಯಾರಾದ್ರೂ ತಮ್ಮ ಬಳಿ ಆಯುಧಗಳನ್ನ ತಂದಿದ್ದಾರಾ ಅಥವಾ ಅವರು ಬರಿಗೈಲಿ ಬಂದಿದ್ದಾರಾ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಬಲಗೈನ ಮುಂದೆ ಚಾಚ್ತಾ ಇದ್ರು. ಆಗ ಎದುರಾಳಿಯು ಕೂಡ ತನ್ನ ಬಲಗೈನ ಮುಂದೆ ಚಾಚಿ ಅವರೊಂದಿಗೆ ಕೈ ಕುಲುಕ್ತಾ ಇದ್ರು. ಹಾಗಾದ್ಮೇಲೆ ಅವರ ಮೈಂಡ್ ಅಲ್ಲಿ ಒಂದು ಸುರಕ್ಷತಾ ಮನೋಭಾವ ಉಂಟಾಗ್ತಾ ಇತ್ತು. ನಾನೀಗ ಸುರಕ್ಷಿತನಾಗಿದ್ದೀನಿ, ಇವನ್ ಬಳಿ ಆಯುಧಗಳಿಲ್ಲ ಅಥವಾ ಇವನು ನನಗೆ ತೊಂದರೆ ಮಾಡುವುದಿಲ್ಲ ಅನ್ನುವಂತ ಭಾವನೆ ಮೂಡ್ತಾ ಇತ್ತು. ಯಾವಾಗ ಇಬ್ರು ಕೈ ಕುಲುಕೋದಕ್ಕೆ ಶುರು ಮಾಡಿದ ತಕ್ಷಣವೇ ಮೈಂಡ್ ಅಲ್ಲಿ ಆಕ್ಸಿಟಾಕ್ಸಿನ್ ಎಂಬ ಟ್ರಸ್ಟ್ ಹಾರ್ಮೋನ್ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಆ ವ್ಯಕ್ತಿಗಳಿಬ್ಬರ ನಡುವೆ ಕೂಡ ಸುರಕ್ಷಿತವಾದಂತ ಮನೋಭಾವನೆ ಏರ್ಪಾಡಾಗುತ್ತೆ. ಇದು ಈಗಿನಿಂದ ಅಲ್ಲ, ಸಾವಿರಾರು ವರ್ಷಗಳ ಕಾಲದ ಹಿಂದಿನಿಂದಲೂ ಕೂಡ ಕೈ ಕುಲುಕುವಿಕೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೆದುಕೊಂಡು ಬಂದಿದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಥವಾ ಮೊದಲ ಬಾರಿಗೆ ಪರಿಚಯವಿಲ್ಲದ ವ್ಯಕ್ತಿಯನ್ನು ಮೊದಲ ಬಾರಿಗೆ ನಾವು ಮಾತನಾಡಿಸ್ಲಿಕ್ಕೆ ಹೋದಾಗ ಮೊದಲು ನಾವು ಮಾಡುವಂಥದ್ದು ಶೇಕ್ ಹ್ಯಾಂಡ್. ಈ ಶೇಕ್ ಹ್ಯಾಂಡ್ ಅನ್ನುವಂಥದ್ದು ಇಬ್ಬರ ನಡುವೆ ಕೂಡ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡುತ್ತೆ. ಇನ್ನು ಎರಡನೆಯದ್ದು, ಎಮೋಷನಲ್ ಸರ್ಕ್ಯೂಟ್ ಆಫ್ ಟಚ್ ಅಂತ. ನಮ್ಮ ದೇಹದಲ್ಲಿ ಟಚ್ ರಿಸೆಪ್ಟರ್ಸ್ ಗಳು ಮೆದುಳಿನ ಎಮಿಗಲಾ ಮತ್ತೆ ಇನ್ಸೋಲಾ ಅನ್ನುವಂತ ವಿಭಾಗಕ್ಕೆ ಜೋಡಣೆಯಾಗಿರುತ್ತೆ. ಈ ಎಮಿಗಲಾ ಮತ್ತು ಇನ್ಸೋಲಾ ಅನ್ನುವಂಥದ್ದರ ಕೆಲಸ ಒಬ್ಬ ವ್ಯಕ್ತಿ ಮತ್ತು ನಮ್ಮಿಬ್ಬರ ಮಧ್ಯದಲ್ಲಿರುವಂತ ಭರವಸೆ ಮತ್ತು ನಂಬಿಕೆಯನ್ನ ಬಿಲ್ಡ್ ಮಾಡೋದಾಗಿರುತ್ತೆ. ಈ ಎರಡು ಎಮಿಗಲಾ ಮತ್ತು ಇನ್ಸೋಲಾ ವಿಭಾಗಗಳು ಆಕ್ಟಿವೇಟ್ ಆದಾಗ ಆಕ್ಸಿಟೋಸಿನ್ ಅನ್ನುವಂತ ಹಾರ್ಮೋನ್ ಅಥವಾ ರಾಸಾಯನಿಕ ಪ್ರಕ್ರಿಯೆ ಉಂಟಾಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಕೈಯನ್ನ ಟಚ್ ಮಾಡ್ತಾರೋ ಅಥವಾ ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಕೈ ಕುಲುಕಲು ಮುಂದಾಗ್ತಾರೋ ಆವಾಗ ಆಟೋಮೆಟಿಕ್ ಆಗಿ ಟಚ್ ರಿಸೆಪ್ಟರ್ಸ್ ಗಳು ಅಮಿಗಲಾ ಮತ್ತು ಇನ್ಸೋಲಾನ ಆಕ್ಟಿವೇಟ್ ಮಾಡಿಸುತ್ತವೆ. ಆವಾಗ ಆಟೋಮೆಟಿಕ್ ಆಗಿ ಆ ವ್ಯಕ್ತಿಯ ಕೈ ಹಿಡಿತ ಅಥವಾ ಬಿಸಿಯಾದ ಏರುಪೇರುಗಳು ಮತ್ತು ತಂಪಾದ ಏರುಪೇರುಗಳು ಅಥವಾ ಬಿಗಿ ಹಿಡಿತ ಇವೆಲ್ಲರ ಆಧರಿಸಿ ಆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಟ್ರಸ್ಟ್ ಅನ್ನುವಂಥದ್ದು ಬಿಲ್ಡ್ ಆಗುತ್ತೆ. ಇದು ಕೂಡ ಸೈಕಾಲಜಿಯ ಪ್ರಕಾರ ತುಂಬಾ ಅದ್ಭುತವಾದಂಥದ್ದು. ಇನ್ನು ಮೂರನೆಯದ್ದು, ಮಿರರ್ ನ್ಯೂರಾನ್ ಎಫೆಕ್ಟ್. ಯಾವ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಶೇಕ್ ಹ್ಯಾಂಡ್ ಅಥವಾ ಕೈ ಕುಲುಕುವಿಕೆ ಏರ್ಪಾಡು ಆಗುತ್ತಿದೆ ಅವರಿಬ್ಬರ ಮಧ್ಯದಲ್ಲೂ ಮೊದಲನೆಯ ಬಾರಿಗೆ ಕೈ ಕುಲುಕಿದಾಗ ಮಿರರ್ ನ್ಯೂರಾನ್ ಎಫೆಕ್ಟ್ ಅನ್ನುವಂಥದ್ದು ಮೆದುಳಲ್ಲಿ ಆಕ್ಟಿವೇಟ್ ಆಗುತ್ತೆ. ಇದು ಕ್ಷಣಗಳಲ್ಲೇ ಇಬ್ಬರ ನಡುವಿನ ಏಕತೆ ಮತ್ತು ಸಾಮ್ಯತೆಯನ್ನ ಕಾಪಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅಥವಾ ಕಾಪಿಯನ್ನ ಮಾಡ್ಕೊಳ್ಳುತ್ತೆ. ಆತನ ಮುಖದಲ್ಲಿರುವ ಮಂದಹಾಸವನ್ನ, ನಗೆಯನ್ನ ಅಥವಾ ಆತನ ಕಣ್ಣೋಟವನ್ನು ಕೂಡ ಕಾಪಿ ಮಾಡುತ್ತೆ. ಅಥವಾ ಆ ವ್ಯಕ್ತಿಯ ಮನಸ್ಸಲ್ಲಿ ನಡೆಯುವಂತ ಥಾಟ್ಸ್ ಗಳನ್ನು ಕೂಡ ಕೆಲವೊಮ್ಮೆ ಇದು ಸೆಕೆಂಡ್ಗಳಲ್ಲೇ ಕಾಪಿ ಮಾಡ್ಕೊಳ್ಳುತ್ತೆ. ಆವಾಗ ಇಬ್ಬರಲ್ಲೂ ಕೂಡ ಸಾಮ್ಯತೆ ಅನ್ನುವಂಥದ್ದು ಏರ್ಪಾಡಾಗುತ್ತೆ, ರೆಪೋ ಬಿಲ್ಡ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಮಿರರ್ ನ್ಯೂರಾನ್ ಎಫೆಕ್ಟ್ ಅಂತ ಕರೀತಾರೆ. ಇದರಿಂದ ವ್ಯಕ್ತಿಗಳು ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಕೇವಲ ಸೆಕೆಂಡ್ ಅಥವಾ ಕ್ಷಣಗಳಲ್ಲಿ ಸಾಧ್ಯ ಆಗುತ್ತೆ. ಒಂದ್ ವೇಳೆ ಆ ವ್ಯಕ್ತಿಯ ಮಧ್ಯದಲ್ಲಿ ಅಥವಾ ಆ ವ್ಯಕ್ತಿಯ ಜೊತೆಗೆ ನಮ್ಮ ರಿಲೇಶನ್ ಚೆನ್ನಾಗಿ ಇರಲ್ಲ ಅಥವಾ ಆ ವ್ಯಕ್ತಿಗೆ ನಂಬಿಕೆಗೆ ಅರ್ಹನಲ್ಲ ಅನ್ನೋದಾದ್ರೆ ಮೈಂಡ್ ಇಮ್ಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿಬಿಡುತ್ತೆ. ಅರೆ ಕ್ಷಣದಲ್ಲೇ ಒಂದು ಶೇಕ್ ಹ್ಯಾಂಡ್ ನಂತರದಲ್ಲೇ ಆ ವ್ಯಕ್ತಿಯ ಬಗ್ಗೆ ಯಾವ ನಿಲುವು ತೆಗೆದುಕೊಳ್ಳಬೇಕೋ ಆ ನಿಲುವನ್ನ ಮೈಂಡ್ ತಗೊಳುತ್ತೆ. ಅದಕ್ಕಾಗಿನೇ ಇದನ್ನ ಮಿರರ್ ನ್ಯೂರಾನ್ ಎಫೆಕ್ಟ್ ಅಂತ ಕರೀತಾರೆ. ಇನ್ನು ನಾಲ್ಕನೆಯದ್ದು,
ಗ್ರಿಪ್, ಸ್ಟ್ರೆಂತ್ ಅಂಡ್ ಪರ್ಸನಾಲಿಟಿ. ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕೇವಲ ಒಂದು ಶೇಕ್ ಹ್ಯಾಂಡ್ ಮೂಲಕ ಅಳತೆ ಮಾಡಬಹುದು. ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ, ಅವನು ಹೇಗೆಲ್ಲ ನಡ್ಕೊಳ್ತಾನೆ ಅನ್ನೋದನ್ನ ಸೈಕಾಲಜಿ ಕೇವಲ ಒಂದು ಶೇಕ್ ಹ್ಯಾಂಡ್ ನಲ್ಲಿ ಮಾನದಂಡನವನ್ನ ಮಾಡುತ್ತೆ. ಆದ್ರೆ ಯಾವ ವ್ಯಕ್ತಿ ಯಾವ ರೀತಿ ಶೇಕ್ ಹ್ಯಾಂಡ್ ಮಾಡಿದ್ರೆ ಅದರ ಹಿನ್ನೆಲೆ ಏನು, ಅದರ ಹಿಂದಿನ ಅರ್ಥ ಏನು ಅನ್ನೋದನ್ನು ಕೂಡ ಸೈಕಾಲಜಿ ಬಿಚ್ಚಿಡುತ್ತೆ. ಒಬ್ಬ ವ್ಯಕ್ತಿ ನಿಮ್ಮನ್ನ ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಮಾಡಿದ್ರೆ, ಭದ್ರವಾಗಿ ಹಿಡ್ಕೊಂಡಿದ್ರೆ ಅದರ ಅರ್ಥ ಸುರಕ್ಷತೆ, ಆತ್ಮವಿಶ್ವಾಸ, ನಾನು ನಿನ್ನೊಟ್ಟಿಗಿದ್ದೇನೆ, ಅಥವಾ ಇಬ್ರು ಒಟ್ಟಿಗೆ ಬೆಳೆಯೋಣ, ಅಥವಾ ಇಬ್ರು ಒಟ್ಟಿಗೆ ಚೆನ್ನಾಗಿರೋಣ, ಅಥವಾ ಅವನೊಟ್ಟಿಗೆ ಇರುವಂತ ಆತ್ಮವಿಶ್ವಾಸವನ್ನ ತೋರಿಸುತ್ತೆ. ಇನ್ನು ಸಡಿಲವಾಗಿ ಯಾರಾದ್ರೂ ಶೇಕ್ ಹ್ಯಾಂಡ್ ಮಾಡಿದ್ರೆ ಅಸುರಕ್ಷತೆ ಅನ್ನುವಂಥದ್ದು ಅವರು ಕಾಡ್ತಾ ಇರತ್ತೆ. ಹಾಗೆ ನಿಮ್ಮಲ್ಲಿ ಏನನ್ನೋ ಸುರಕ್ಷತೆಗಾಗಿ ಅಥವಾ ಸುರಕ್ಷತೆಯನ್ನ ಬಯಸ್ತಾ ಇರತ್ತೆ. ಈ ಸಡಿಲವಾದಂತ ಹ್ಯಾಂಡ್ಶೇಕ್ಗಳು ಯಾವಾಗ್ಲೂ ಅಸುರಕ್ಷತೆಯನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥದ್ದು, ಇದು ಕೂಡ ಒಂದು ರೀತಿಯಾದಂತ ಪ್ರಭುತ್ವ ಅಥವಾ ಕೋಪ, ದ್ವೇಷವನ್ನು ಕೂಡ ತೋರಿಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೇನೋ ಮಾಡಬಹುದು ಅಥವಾ ನಮ್ಮ ಮೇಲೆ ಏನೋ ಪ್ರಭುತ್ವ ಸಾಧಿಸಬಹುದು ಅನ್ನುವಂಥದ್ದನ್ನು ಕೂಡ ತೋರಿಸುತ್ತೆ. ಇದು ಮಾತಿಲ್ಲದೆ, ಭಾಷೆ ಇಲ್ಲದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳತೆ ಮಾಡುವ ಅಳತೆಗೋಲಾಗಿದೆ ಅಂತ ಕೂಡ ಸೈಕಾಲಜಿ ಹೇಳುತ್ತೆ. ಹಾಗಾಗಿನೇ ಶೇಕ್ ಹ್ಯಾಂಡ್ ಮಾಡುವಾಗ ನಾವು ಎಚ್ಚರಿಕೆಯಿಂದ ಯಾರೊಟ್ಟಿಗೆ ಹೇಗೆ ಶೇಕ್ ಹ್ಯಾಂಡ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸದೃಢವಾಗಿ ಮತ್ತು ಸದೃಢವಾದಂತ ಅಥವಾ ಗಟ್ಟಿಯಾದಂತ ಶೇಕ್ ಹ್ಯಾಂಡ್ ಮಾಡೋದು ಉತ್ತಮ. ಇನ್ನು 5ನೇಯದ್ದು ಸೈಕಿಕ್ ಎನರ್ಜಿ ಎಕ್ಸ್ಚೇಂಜ್. ಎನರ್ಜಿ ಎಕ್ಸ್ಚೇಂಜ್ ನ ರೂಪವಾಗಿ ಕೂಡ ಈ ಶೇಕ್ ಹ್ಯಾಂಡ್ ನ ನಾವು ಪ್ರತಿಬಿಂಬವಾಗಿ ನೋಡ್ತೇವೆ. ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವನ ಔರಾದಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಆತನ ಆತ್ಮವಿಶ್ವಾಸ, ಸದೃಢತೆ, ಪಾಸಿಟಿವಿಟಿ ಮತ್ತೆ ಏಕಾಗ್ರತೆ, ಅವನ ಸಾಧನೆಗೆ ಬೇಕಾದಂತ ಕೆಲವು ಪಾಸಿಟಿವ್ ಎನರ್ಜಿಗಳು ಅವನ ಔರಾದಲ್ಲಿ ಇರುತ್ತೆ. ಆವಾಗ ಅಂತಹ ವ್ಯಕ್ತಿಯೊಂದಿಗೆ ನಾವು ಕೈಕುಲುಕುವಿಕೆ ಅಥವಾ ಹ್ಯಾಂಡ್ ಶೇಕ್ ನ ಮಾಡಿದಾಗ ಅವನ ಔರಾದಲ್ಲಿರುವ ಪಾಸಿಟಿವ್ ಸಿಗ್ನಲ್ಸ್ಗಳು, ವೇವ್ಗಳು ಅಥವಾ ತರಂಗಗಳು ಹ್ಯಾಂಡ್ ಶೇಕ್ ನ ಮೂಲಕ ಸರ್ಕ್ಯೂಟ್ ಕ್ಲೋಸ್ ಆಗಿ ನಮ್ಮ ಔರವನ್ನು ಪ್ರವೇಶಿಸುತ್ತೆ. ಇದು ಕೂಡ ಸೈಕಾಲಜಿ ಬೆಳಕು ಚೆಲ್ಲಿದಂತ ಅಂಶ. ಯಾವಾಗ ನಾವು ಒಬ್ಬ ವ್ಯಕ್ತಿಯನ್ನ ಹ್ಯಾಂಡ್ ಶೇಕ್ ಮೂಲಕ ಟಚ್ ಮಾಡ್ತೀವೋ ಇದು ಕೇವಲ ಟಚ್ ಅಥವಾ ಆಚರಣೆಯಲ್ಲ, ಇದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತದ್ದು. ಆ ವ್ಯಕ್ತಿಯ ಔರಾದಲ್ಲಿರುವಂತದ್ದನ್ನ ನಾವು ಕೂಡ ಸೆಳ್ಕೊಳ್ಬಹುದಾಗಿದೆ. ಅದಕ್ಕೆಲೆ ಹಿಂದಿನ ಸ್ವಾಮಿಗಳು ಅಥವಾ ಗುರುಗಳು ತಮ್ಮ ಪಾದವನ್ನ ಸ್ಪರ್ಶಿಸೋದಕ್ಕೆ ಭಕ್ತರಿಗೆ ಬಿಡುತ್ತಾ ಇರಲಿಲ್ಲ. ಯಾಕಂದ್ರೆ ಅವರ ಪಾದದ ಅಥವಾ ಅವರ ಔರಾದಲ್ಲಿರುವ ಪಾಸಿಟಿವ್ ಎನರ್ಜಿ ಎಲ್ಲಿ ನೆಗೆಟಿವ್ ಔರಾಗಳೊಂದಿಗೆ ಹಂಚ್ಕೊಳ್ಳುತ್ತೋ ಅನ್ನೋ ಭಯದಿಂದ ಪಾದವನ್ನ ಮುಟ್ಟಿಸ್ಕೊಡ್ತಾ ಇರಲಿಲ್ಲ. ಹಾಗೇನೆ ಈ ಹ್ಯಾಂಡ್ ಶೇಕ್ ಅನ್ನುವಂಥದ್ದು ಕೇವಲ ಆಚರಣೆಯಾಗಿ ಉಳಿಯದೆ ಅದು ಸೈಕಿಕ್ ಎನರ್ಜಿ ಎಕ್ಸ್ಚೇಂಜ್ ಮಾಡೋದನ್ನು ಕೂಡ ಮಾಡ್ಕೊಳ್ಳುತ್ತೆ. ಹಾಗಾಗಿನೇ ಕೆಲವೊಮ್ಮೆ ನಾವು ಯಾರ್ದೋ ಒಬ್ಬರಿಗೆ ಶೇಕ್ ಹ್ಯಾಂಡ್ ಮಾಡಿದಾಗ ಮನಸ್ಸು ಮುದಗೊಳ್ಳುತ್ತೆ ಅಥವಾ ಆಹ್ಲಾದಕರವಾದಂತ ಆಲೋಚನೆಗಳು ಮನಸ್ಸಲ್ಲಿ ಬರಕ್ ಶುರುವಾಗುತ್ತೆ. ಯಾಕಂದ್ರೆ ಇದರ ಹಿಂದೆ ಅಡಗಿರುವಂತದ್ದು ಕೂಡ ಇದೆ, ಸೈಕಿಕ್ ಎನರ್ಜಿ ಎಕ್ಸ್ಚೇಂಜ್. ಈ ವಿಷಯ ನಿಮಗೆ ಹೇಗೆ ಅನ್ನಿಸ್ತೋ? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಮಾಡಿರುವಲ್ಲಿ ಕೆಲವು ಅಂಶಗಳನ್ನ ಬಿಟ್ಟು ಹೋಗಿದೆ ಅಂತ ಅನಿಸಿದ್ರೆ ಆ ವಿಷಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆ ಎಲ್ಲಾ ಪಾಯಿಂಟ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ಕೊಂತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಅನುಗುಣವಾಗಿ ನಿಮಗೆ ಸೈಕಾಲಜಿಕಲ್ ಫ್ಯಾಕ್ಟ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆ ವಿಷಯಕ್ಕೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೇನೆ. ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಒಂದು ಲೈಕ್, ಒಂದು ಕಮೆಂಟ್, ಹಾಗೆ ನಿಮ್ಮಿಂದ ನಾನು ಬಯಸೋದು ಒಂದು ಸಬ್ಸ್ಕ್ರೈಬ್. ನೀವು ಈ ಮೂರವನ್ನು ಮಾಡಿದ್ರೆ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಂದೇ ಭಾರತ ಮಾತರಂ.